ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಅಕ್ಕ ಮನೆಗೆ ಬಂದಿದ್ದೀವಿ. ಹೊಸ ವ್ಲಾಗ್, ಫ್ಯಾಮಿಲಿ ವ್ಲಾಗ್ ಮಾಡ್ತಿದ್ದೀನಿ ಗಾಯ್ಸ್. ನೋಡಿ ಗಾಯ್ಸ್, ಇವಾಗ ನಮ್ಮ ಅಪ್ಪ ಪುಳಿಯೋಗರೆ ಪೌಡರ್ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತಾರೆ. 1 kg ಹುಣಸೆ ಹಣ್ಣ ಒಂದಿನ ಅಲ್ಲ, ಒಂದು ನೈಟು ನೆನೆ ಹಾಕ್ಬಿಟ್ಟು ಬಿಟ್ಟಿದ್ವಿ. ಈಗ ಮತ್ತೆ ಇದು 2 ಥರ ಮೆಣಸಿನ್ಕಾಯಿ, ಒಂದು ಖಾರ ಮೆಣಸಿನ್ಕಾಯಿ, ಒಂದು ಗುಂಟೂರು ಮೆಣಸಿನ್ಕಾಯಿ, ಮತ್ತೆ ಓಕೆ ನಮ್ಮ ಬ್ಯಾಡ್ಗೆ ಮೆಣಸಿನ್ಕಾಯಿ ಅಂತೆ ಗಾಯ್ಸ್. ಉದ್ದು ಬೇಳೆ ಒಂದು ಕೈ, ಕಡಲೆಬೇಳೆ ಒಂದು ಕೈ, ಒಂದು ಚಕ್ಕೆ ಹಾಕಿ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. 2 kg ಚಿಕನ್, 2 kg ಮಟನ್, ಅದ್ರ ಜೊತೆ ಪುಳಿಯೋಗರೆ ಮೇಕಿಂಗು. 1.5 ಕೈಯಷ್ಟು, 1.5 ಕೈಯಷ್ಟು ಮೆಣಸು, 3 ಕೈಯಷ್ಟು ಜೀರಿಗೆ. ಅವನ್ನ ಆದ್ನಿದಿರ್ತಾನೆ ನೀವು ವಾರ ಇಬ್ರು ಸೇರ್ಕೊಂಡು ಹುಳಿ ಇಂತಾ ಇದಾರೆ ಒಂದ್ ಸಂಸಾರಕ್ಕೆ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಎಷ್ಟು? 1/4 kg ಎಷ್ಟು. ಮೇಲ್ಕೋಟೆ ಪುಳಿಯೋಗರೆ ತರ ಇರುತ್ತೆ ಗಾಯ್ಸ್ ಈ ಪುಳಿಯೋಗರೆ. ನೀವು ಮಾಡ್ಕೊಂಡು ಸವಿಬಹುದು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಮೆಣಸಿನಕಾಯಿ ಕಟ್ ಮಾಡ್ತಾ ಇದೀನಿ. ಮೆಣಸಿನಕಾಯಿ ಯಾಕೆ ಮಾಡ್ತಾ ಇದೀಯ ಹೇಳು? ಪುಳಿಯೋಗರೆ ಗೊಜ್ಜು ಮಾಡಿ. ನಮ್ಮ ಮನೆ ಶೆಫ್ ಗಾಯ್ಸ್, ನಮ್ಮ ಮನೆ ಶೆಫ್. ಆವಾಗಲೇ ಏನೇನು ಹಾಕೊಂಡಿದೀವಿ ನೋಡಿ, ಅದೆಲ್ಲ ಉರಿತಾ ಇದ್ದಾರೆ. ಫಸ್ಟು ಈ ಕಾಳು ಹಾಕೊಂಡ್ರು, ಸೆಕೆಂಡು ಈ ವೈಟ್ ಕಲರ್ ಕಾಳು ಹಾಕೊಂಡ್ರು. ಬೇಳೆ ಬೇಕು. ತಡಿ, ಇನ್ನು ಕರೆಕ್ಟಾಗಿ ಹೇಳ್ತೀನಿ. ಕಡಲೆಬೇಳೆ ಹೇಳವ ನೀನು. ಕಡಲೆಬೇಳೆ ತಡಿ, ಇನ್ನೊಂದು ಸ್ವಲ್ಪ ಚೆನ್ನಾಗಿ. ಕಡಲೆಬೇಳೆ ಯಾವ್ದಾ? ಅವ್ ಕಾಳುಗಳ 1 ಕೈ ಕಡಲೆಬೇಳೆ, ಅರ್ಧ ಮುಷ್ಟಿ ಉದ್ದುಬೇಳೆ, 1.25 ಮುಷ್ಟಿ ಮೆಣಸು, 3 ಮುಷ್ಟಿ ಜೀರಿಗೆ, 1/4 kg 200 ಗ್ರಾಮ್ ಧನಿಯಾ, ಅರ್ಧ kg ಬ್ಯಾಡ್ಗೆ, 100 ಗ್ರಾಮು ಗುಂಟೂರು ಮೆಣಸಿನ್ಕಾಯಿ ಹಾಕಿ ಬಿಸಿ ಮಾಡ್ತಾ ಇದ್ದೀನಿ. ಗಾಯ್ಸ್, ನೆನ್ನೆ ವಿಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ. ನಮ್ಮ ಅಪ್ಪ ಮಾಡಿದ್ದು ಬಿರಿಯಾನಿ ಗಾಯ್ಸ್ ನೈಟು. ಇದು ತಂಗ್ಳು ಬಿರಿಯಾನಿ. ಇವಾಗ ನಮ್ಗಿದೆ ನಾಷ್ಟ. ಕಲಾಸ್. ನಮ್ಮ ಅಕ್ಕ ಆಮ್ಲ ತಿಂತಿದ್ದಾಳೆ. ಆಮ್ಲನೇ ತಾನೆ. ಇವಾಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಗೈಸ್. ಮೊದಲು ಹುಡ್ಕೊಂಡು ಹಾಕೊಂಡಿದ್ವಲ್ಲ ಅದ್ರೊಳಗೆ. ಉರಿಬೇಕಾರೆ ಗಾಯ್ಸ್ ಮಕ್ಳು ಮರಿ ಇದ್ರೆ ಸ್ವಲ್ಪ ಆಚೆ ಕಡೆ ಕುಮ್ಸ್ಬಿಡಿ ಅವ್ರನ್ನ. ಇಲ್ಲಾಂದ್ರೆ ಅವರು ಕೆಮ್ ಸಾಕಾಗ್ಬೇಕಾಗುತ್ತೆ. ಹುಷಾರು. ಕೆಮ್ಮಿ ಆಚೆ ಬಟ್ ಈ ತರ ಮಿಕ್ಸ್ ಮಾಡ್ಬೇಕು. ಮಾಡ್ತಾವ್ ನೋಡಿ. ಇವಾಗ ಎರಡೂನು ಒಟ್ಟಿಗೆ ಸುರ್ಕೋತಾ ಇದ್ದಾರೆ. ಇನ್ನೊಂದ್ಸಲ ಬೆಚ್ಚಗ್ ಮಾಡ್ಕೊತಾರೆ ಎರಡನ್ನೂ ಸೇರಿಸಿ. ಬೆಚ್ಚಗೆ ಮಾಡಿ ಹಾಕಿ ಮಾಡಿದೆ ಶೋಭಾ, ಸುಮ್ಮನೆ ಹಂಗೆ ಬಿಸಿ ಸಾಕೋದು. ಬೇಡ ತಿನ್ಕೊ. ಇದು ಆಕ್ಚುಲಿ ಚೆನ್ನಾಗಿರೋದು. ತಿನ್ಕೋ. ಗಾಯತ್ರಿ ಅಕ್ಕ ಎಷ್ಟೊಂದ್ ದಿನ ಕೇಳಿದ್ಲು ಅನ್ಬೇಡ, ನಿಮ್ಮ ಮನೆಯವ್ರ ಕಲ್ ಪುಳಿಯೋಗರೆ ಗೊಜ್ಬೇಕು ಅಂತ. ಅಲ್ಲೇ ನರ್ಸಪ್ಪ ಅವ್ರ ಕೈಲಿ ಕೊಟ್ಟಿವಿ, ಈಸ್ಕೊಂಡ್ಬಿಡು. 1 kg ಹುಣಸೆಹಣ್ಣು ತಗೊಂಡು ಹುಳಿ ಮಾಡಿ ಬೇಯಿಸ್ತಾ ಇದೀವಿ. ಈಗ ಬೆಲ್ಲ, ಅರಿಶಿನ ಪುಡಿ, ಎಣ್ಣೆ ಹಾಕಿ, 1/2 ಲೀಟ್ರ್ ಎಣ್ಣೆ ಹಾಕಿ ಬೇಯಿಸ್ತಾ ಇದೀವಿ. ಹುಳಿಗೆ ಉಪ್ಪು ಹಾಕಿ. ಅಲ್ಲೇ ನಿಂತ್ಕೋ, ನಾನು ಹೇಳ್ದಂಗ ಮಾಡು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇದು ಪೌಡ್ರ್ ಆಗುತ್ತೆ. ಇದು ಹುಳಿ ಟೈಪ್ ಆಗುತ್ತೆ. ಈ ಪೌಡ್ರನ್ನ ಈ ಹುಳಿಗೆ ಮಿಕ್ಸ್ ಮಾಡ್ಕೊಳ್ಳೋದು.
ನೋಡಿ ಗೈಸ್, ನಮ್ಮನೆ ಗಿಡದ್ದು ಫ್ರೆಶ್ ಕರಿ ಲೀವ್ಸ್ ಸಾಕು. ಅಲ್ಲಿ ಅಂಗಡಿದು ಸ್ವಲ್ಪ ಇದೆ, ಅದು ಹಾಕೋತೀವಿ. ತಂಗಿ ಬಿಟ್ಬಿಟ್ಟು ನಾಷ್ಟ ತಿಂತೋಳ ಗೈಸ್. ನೋಡಿ ಕರ್ಬೇನೆಲೆ ಹಾಕ್ತಾ ಇದೀನಿ. ಇಷ್ಟ ಸಾಕ? ನಮ್ಮನೆ ಅದು ಹಾಕಲ್ವ ಅಂಗಡಿದು? ಇಲ್ಲಿ ನೋಡು. ಇವಾಗ ಅರ್ಶಿನ ಪುಡಿ ಸೇರ್ಸ್ಕೊತಾ ಇದ್ದಾರೆ ಗೈಸ್. ಅದೇ ಅವಾಗಲೇ ಹುರ್ಕೊಂಡಿದ್ರಲ್ಲ ಅದಕ್ಕೆ ಹಿಂಗೆ ಹಾಕೋತಾ ಇದ್ದಾರೆ. ರುಚಿ ಯಾರನ್ನೇ ಚೆನ್ನಾಗಾದಿ ಹಳ್ಳಿಯವ್ರಿಗೆ. ಅರ್ಶಿನ ಪುಡಿ ಸೇರ್ಸ್ಕೊಂಡಿದ್ದಾರೆ, ಹಿಂಗ್ ಸೇರ್ಸ್ಕೊಂಡಿದ್ದಾರೆ ಅವಾಗಲೇ ಹುರ್ಕೊಂಡಿದ್ದ ಕಾಳುಗಳಿಗೆ. ಇವಾಗ ಇದಕ್ಕೆ ಹುಳಿಗೆ ಕರ್ಬೇವಿನ ಎಲೆಗಳು ಸೇರ್ಸ್ಕೊಂಡಿದ್ದಾರೆ. ಈಗ ಅರ್ಶಿನ ಪುಡಿ, ಇವಾಗ ಸನ್ಪ್ಯೂರ್ ಆಯಿಲ್ನ ಸೇರ್ಸ್ಕೊಂಡಿದ್ದಾರೆ ಸ್ವಲ್ಪ. ಇವಾಗ ಆಮೇಲೆ ಮತ್ತೆ ಸೇರ್ಸ್ಕೊತಾರೆ ಪಾರ್ಟು, ಅದು ಪೌಡರ್ ಪಾರ್ಟು. ನೋಡಿ ಗಾಯ್ಸ್, ಮನೇಲೆ ಒಳ್ಳೆ ಗುಡ್ ಶೆಫ್ ಇದ್ರೆ ಈ ಥರ ಒಳ್ಳೆ ಹೆಲ್ದಿ ಫುಡ್ ಮಾಡ್ಕೊಂಡು ತಿನ್ಬೋದು. ಏನು ಗೊತ್ತಾ ನಿಮ್ಗೆ ಇನ್ನೊಂದು ಫ್ಯಾಕ್ಟು, ನಮ್ಮಮ್ಮ ವಾರಕ್ಕೆ 4 ಸತಿ ಪುಳಿಯೋಗರೆನೇ ಹಾಕ್ತಾರೆ ಗಾಯ್ಸ್. ಕಾಲೇಜ್ಗೆ ಪುಳಿಯೋಗರೆ ಗೊಜ್ಜು ಮಾಡ್ಕೊಂಡು ಇಟ್ಬಿಟ್ಟವ್ರು ನಮ್ಮಪ್ಪ ಅಂತ. ವಾರಕ್ಕೆ 4 ಸಲ ಪುಳಿಯೋಗರೆ ಗ್ರೈಂಡ್ ಮಾಡ್ಕೊತಿದ್ದಾರೆ. ತೋರ್ಸ್ ಮಮ್ಮಿ, ಘಮ 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 ಅಂತಿದೆ. ನೈಸ್. ಒಂದಚ್ ಬೆಲ್ಲ ಗೈಸ್, ಒಂದಚ್ ಬೆಲ್ಲ ಹಾಕೋಬೇಕು. ಸಾಕು, ಒಂದಚ್ ಬೆಲ್ಲ ಗೈಸ್, ಒಂದಚ್ ಬೆಲ್ಲ ಹಾಕೊಡ್ಬೇಕು ಇದಕ್ಕಷ್ಟೇ. ಇನ್ನೇನಾದ್ರು ಇದೆಯಪ್ಪ? ಇನ್ನೇನಿಲ್ಲ, ಇಷ್ಟೇ. ಕೇಕ್ ಆಗೋ ಥರ ಇದನ್ನ ಕೇಕ್ ಫಾರ್ಮೇಷನ್ ಬರೋ ತನಕನೂ ಬೇಯಿಸ್ಕೋಬೇಕು ಅಷ್ಟೇ ಗೈಸ್. ಇವಾಗ ನಾನು ನನ್ನ ನಾಷ್ಟಾನ ಮಾಡ್ತೀನಿ. ನಮ್ಮ ಒಟ್ಟಪ್ಪ, ನಮ್ಮ ಕ್ಯಾಟ್ ಫುಲ್ ಬ್ಯಾಟಿಂಗ್ ಮಾಡ್ತಿದ್ದಾರೆ ಗೈಸ್ ತಂಗ್ಳೂರು ಬಿರಿಯಾನಿನ. ನಮ್ಮ ಅಕ್ಕ ನೆನ್ನೆ ತಿಂದಿಲ್ಲ ಗೈಸ್, ಶನಿವಾರ ಅಂದ್ಬಿಟ್ಟು. ಕಾರ್ಯಸಿದ್ಧಿಗಲ್ಲ ಬಿಟ್ಟಿರೋದು ನೀನು, ಕಾರ್ಯಸಿದ್ಧಿ ಆಂಜನೇಯನ್ಗೆ ಹೋಗಿದ್ರಿಂದ ಬಿಡ್ತೀನಲ್ಲ ಅವಳು ಶನಿವಾರ. ಬಟ್ ಸೋಮವಾರ ತಿಂತಾಳೆ. ಈ ಹುಡುಗಿದು ಕ್ಯಾಲ್ಕುಲೇಷನ್ ನನಗೆ ಏನಂತ ಇನ್ನೂ ಅರ್ಥ ಆಗಿಲ್ಲ ಗೈಸ್. ನಾನಂತೂ ಸೋಮವಾರ ಗುರುವಾರ ತಿನ್ನಲ್ಲ, ನಮ್ಮಕ್ಕ ಶನಿವಾರ ಮಾತ್ರ ತಿನ್ನಲ್ಲ. ಇನ್ನು ಮಿಕ್ಕಿ ದಿವಸ ಎಲ್ಲ ಜಡಾಯಿಸ್ತಾಳೆ. ಓ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಅಪ್ಪ ಹೇಳಿ ಇನ್ನೊಂದ್ಸತಿ. ರುಚಿಗಷ್ಟು ಉಪ್ಪು. ಇವಾಗ ಮಿಕ್ಸಿಲಿ ಆಗಲಿಲ್ಲ ಗೈಸ್, ಅದಕ್ಕೇ ಮಿಷಿನ್ಗೆ ತೊಗೊಂಡೋಗ್ತಾ ಇದ್ದೀವಿ ಪೌಡ್ರ್ ಮಾಡ್ಕೊಂಡು ತಗೊಬರಕ್ಕೆ. ಇವಾಗ ನಾವು ಮಿಕ್ಸಿ ಮಾಡಿಸ್ಕೊಬರಕ್ಕೆ ಹೋಗ್ತೀವಿ. ಪುಡಿ ಮಿಕ್ಸಿನ ಪೌಡ್ರ್ ಮಾಡಿಸ್ಕೊಬರಕ್ಕೆ ಹೋಗ್ತಾ ಇದ್ದೀವಿ ಗೈಸ್ ಮಿಲ್ಲಿಗೆ. ನೋಡಿ ಬೇಯಿಸ್ತಾ ಇದ್ದೀನಿ, ಸ್ವಲ್ಪ ಗಟ್ಟಿಯಾಗಿದೆ, ಇನ್ನೂ ಸ್ವಲ್ಪ ಗಟ್ಟಿ ಹಾಕಬೇಕು. ಕೇಕ್ ಥರ ಬರಬೇಕು ಗಟ್ಟಿ. ಅವಾಗ ಎಲ್ಲ ಆಡ್ತಾ ಇದೆ, ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗಬೇಕು. ಆದಮೇಲೆ ಪೌಡ್ರು, ಆಮೇಲೆ 2 ಕೊಬ್ಬರಿ ಹಾಕ್ಕೊತೀನಿ. ಆಮೇಲೆ ಬಾಣಲಿ ಇಟ್ಟು ಕಾಳು ಐಟಮ್ ಎಲ್ಲ ಕರೆದು ಒಳಗಡೆ ಹಾಕಿ ಆಮೇಲೆ ಹೊರಗಡೆ ಹಾಕುತ್ತೇನೆ. ಓಕೆನಾ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. 2 ಪ್ಯಾಕೆಟ್ ವೈಟ್ ಎಳ್ಳು ಹಾಕೊಂಡಿದ್ದಾರೆ, ಇಷ್ಟು ಕೊಬ್ಬರಿ ತುರಿ, ಹುಳಿ. ನಾನು ಹೇಳಿದ್ದೆಲ್ಲ ಕೇಕ್ ಥರ ಆಗಬೇಕು ಅಂತ, ಕೇಕ್ ಥರ ಇವಾಗ ಆಗಿದೆ ನೋಡಿ. ಈ ಕನ್ಸಿಸ್ಟೆನ್ಸಿಲಿ ಆಗಬೇಕು ಕೇಕ್ ಥರ. ಆಮೇಲೆ ನೆಕ್ಸ್ಟ್ ಪ್ರೋಸೆಸ್ನ ತೋರಿಸ್ತೀನಿ, ಓಕೆನಾ? ಆಮೇಲೆ ಪುಳಿಯೋಗರೆ ಪೌಡರ್ ಮಾಡಿಸಿದ್ವಲ್ಲ ಅದನ್ನು ಹಾಕ್ಕೊಂಡು ಕಲಿಸ್ಕೊಬೇಕು. ಅದ್ರ ಜೊತೆ ಆಯಿಲ್ನ ಹಾಕಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಫುಲ್ಲು ಒಂದು ಅದಕ್ಕೆ ಬರೋ ತನಕನೂ ಎಷ್ಟು ಪೌಡರ್ ಇದೆ ಅಷ್ಟು ಪೌಡರ್ಗೂ ಈ ಥರ ಕಲಿಸ್ಕೊಂಡು ಈ ಥರ ಟೈಪ್ ಬರಬೇಕದು. ಇದು ಪರ್ಫೆಕ್ಟ್ ಆಗಿದೆ ಅಂತ. ಆಮೇಲೆ ಒಗ್ಗರಣೆ ಹಾಕ್ಕೊಂಡು ತಿನ್ನೋದು ಅಷ್ಟೇ.
ಹಾಯ್ ಗಾಯ್ಸ್, ಹೇಗಿದ್ದೀರಾ? ಬರೀ ಇಂಥದೆಯ. ಈರುಳ್ಳಿ, ಉಪ್ಪು, ಶುಂಠಿ, ಬೆಳ್ಳುಳ್ಳಿ ಹಾಕೊಂಡು ಮಸಾಲ ಹಾಕೊಂಡು ಚೆಂದಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಈಗ ಫ್ರೈ ಆಗಿದೆ, ಖಾರ ನೀರು ಉಂತಾ ಆಗಿದ್ದಾರೆ ನಮ್ಮ ಮಿಸ್ಸಸ್ಸು. ನಮ್ಮ ಮೆಂಡ್ರು ಇನ್ನೂ ನೀರು ಹಾಕೊಂಡು ತೋಡ್ತಾ ಇದ್ದೀನಿ ನಮ್ಮ ಮೆಂಡ್ರಿಗೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳ. ನಮ್ಗೆ 2 kg ಮಟನ್ ಸಾಂಬಾರು ಮಾಡ್ತಾ ಇದ್ದೀವಿ. ನಿಮ್ಗೆ ನೋಡೋಣ ಸ್ವಲ್ಪ ಕಾಣಿಸ್ತದೆ, ಆದರೆ ಮಟನ್ ಅಲ್ವಾ, ದೊಡ್ಡ ಪಾತ್ರೆ ಇದು, ಚಿಕ್ಕ ಥರ ಕಾಣಿಸ್ತಾ ಇದೆ. ಮಟನ್ ಜಾಸ್ತಿ ಇದೆ. ಹಾಂ, 2 kg ಮಟನ್ ಮಾಡ್ತಾ ಇದ್ದೀವಿ. ಇವಾಗ ಕಾಯಿ ಮಸಾಲ ಹಾಕಿದ್ದಾರೆ ಗೈಸ್ ನೋಡಿ. ಕೈಮಾ ಉಂಡೆಗಳನ್ನ ಕಟ್ಟಿ ಅಂತ ನಮ್ಮ ಮನೇಲಿ ಏನು ಕೆಲಸ ಮಾಡದೆ ಕೂತಿದ್ದೀರಾ ಅಂತ ಫುಲ್ ರೊಚ್ಗೆದ್ಬಿಟ್ಟವ್ರೆ ಅಂತ ಕೈಮಾ ಉಂಡೆಗಳನ್ನ ಕಟ್ತಾ ಇದ್ದೀವಿ. ಪುಡಿ ಸಾಕಲ್ವ ಇಷ್ಟಪ್ಪ? ಮುದ್ದೆಗಳು ಗಾಯ್ಸ್, ಇದ್ರಲ್ಲೂ ಸ್ವಲ್ಪ ಇಟ್ಟಿದ್ದಾರೆ, ಇದ್ರಲ್ಲಿ 4 ಇಟ್ಟಿದ್ದಾರೆ. ಬಿಸಿ ಅನ್ನ. ನಿಂಗೆ ಅಡುಗೆ ಮಾಡೋದಂದ್ರೆ ಇಷ್ಟನಾ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಮನೆಗೆ ಎಲ್ಲ ತಗೊಂಡಿದ್ವಿ ಊಟ. ಇಲ್ಲ ವಿಡಿಯೋ ತಿಂತಾನೆ ಅಂತ ನೋಡ್ತಾ ಇದ್ರೆ ನಮ್ಮಪ್ಪ ಕಿತ್ಕಿತ್ತ ರೋಡಿಗೆ ಹಾಕ್ತವನೆ. ಗೈಸ್, ನನ್ನ ವಿಡಿಯೋನೇ ನನ್ನ ಮುಂದೆನೆ ನೋಡ್ಕೊಂಡು ನಗ್ತಾ ಇದ್ದಾರೆ. ಅವತ್ತು ನಮ್ಮ ಮನೆಗೆ ನೆಂಟರು ಬಂದಿದ್ದರು. ಅವ್ರಿಗೆ ಊಟ ಬಡಿಸಾದ್ಮೇಲೆ ನಮ್ಮಮ್ಮ ತಾಂಬೂಲ ಕೊಡ್ತಿದ್ದಾರೆ. ನಮ್ಮ ದೊಡ್ಡಮ್ಮ. ಅಂಕಲ್ ಊಟ ಚೆನ್ನಾಗಿತ್ತ ಅಂಕಲ್? ನಮ್ಮಪ್ಪ ಮಾಡಿದ್ದು. ಹೆಂಗಸ್ರು ಯಾರು ಏನು ಮಾಡಿಲ್ಲ, ನಮ್ಮಪ್ಪ ಒಬ್ಬರೇ. ಆಮೇಲೆ ನಾವು ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ನಮ್ಮಮ್ಮ ದೊಡ್ಡಮ್ಮ ಆಮೇಲೆ ತಿಂದರು, ಬಟ್ ನಾವೆಲ್ಲರೂ ಜೊತೆಲಿ ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಮಾತ್ರ ಸಖತ್ತಾಗಿತ್ತು. ಸಾಂಬಾರು ಅಂತೂ ಆಹಾ ಸಖತ್ತಾಗಿತ್ತು. ಇವತ್ತು ನೆನೆಸ್ಕೊಂಡ್ರು ತಿನ್ಬೇಕನ್ನಿಸ್ತೈತೆ. ಬಟ್ ಇವಾಗ ಕಾರ್ತಿಕ ಸೋಮವಾರ, ನಾವು ತಿನ್ನಲ್ಲ ಇವಾಗ 1 ಮಂತು. ಬಟ್ ಆವಾಗ ಮಾಡಿರೋ ವೀಡಿಯೋಗೆ ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ನೋಡ್ತಿದ್ರೆ ತಿನ್ಬೇಕನ್ನಿಸ್ತಿತ್ತು. ಆಮೇಲೆ ಟೈಮಿಗೆ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಹಂಗೆ ಮಾತಾಡ್ಕೊಂಡು ಕೂತಿದ್ವಿ ಫ್ಯಾಮಿಲಿ ಎಲ್ಲರೂ. ಆಮೇಲೆ ನಮ್ಮಪ್ಪ ಫ್ರೂಟ್ಸ್ ಎಲ್ಲ ಇತ್ತು ದೇವ್ರಿಗೆ ಇಟ್ಟಿದ್ದು ಅಂದ್ಬಿಟ್ಟು ಫ್ರೂಟ್ ಸಲಾಡ್ ಮಾಡಿದ್ರು. ಐಸ್ ಕ್ರೀಮ್ ತೊಗೊಬಂದು ಅದಕ್ಕೆ ಹಾಕಿ ಆವಾಗ ನಾವು ಪಪ್ಸ್ ತೊಗೊಂಬಂದಿದ್ವಿ. ಅದೇ ಟೈಮಲ್ಲಿ ನಮ್ಮ ಮನೇಲಿ ಬೈತಿದ್ರು, ಮನೇಲಿ ಅಷ್ಟು ಮಾಡಿದ್ರು ಆಚೆ ಕಡೆ ತೊಗೊಬಂದು ತಿಂತಿದ್ದಾರೆ ಅಂತ. ಆಮೇಲೆ ನಮ್ಮ ಅಪ್ಪನೆಲ್ಲ ಕಟ್ ಮಾಡಿ ಫ್ರೂಟ್ ಸಲಾಡ್ ಮಾಡಿಕೊಟ್ರು. ಆಮೇಲೆ ಒಳ್ಳೆ ಊಟ ಆದಮೇಲೆ ಒಂದು ಫ್ರೂಟ್ ಸಲಾಡ್ ತಿಂದ್ಬಿಟ್ಟು ಎಂಡ್ ಮಾಡಿದ್ವಿ. ಆಮೇಲೆ ನೈಟು ನಾವು ಪುಳಿಯೋಗರೆ ಗೊಜ್ಜು ಮಾಡಿದ್ವಲ್ಲ, ಅದನ್ನು ನಮ್ಮ ದೊಡ್ಡಮ್ಮ ಒಗ್ಗರಣೆ ಹಾಕಿ ಎಲ್ಲರಿಗೂ ತಿನ್ನಿಸಿದ್ರು. ಪುಳಿಯೋಗರೆ ಗೊಜ್ಜು ಮಾತ್ರ ಸಖತ್ತಾಗಿ ಬಂದಿತ್ತು. ನಮ್ಮ ಮನೇಲಿ ಮಾಡಿದ್ಕಿಂತಲೂ ಸಖತ್ತಾಗಿ ಬಂದಿತ್ತು ಅಲ್ಲಿ ಮಾಡಿದ್ದು. ತುಂಬ ಚೆನ್ನಾಗಿತ್ತು. ಐಸ್ ಕ್ರೀಮ್ ಸಲಾಡ್ನ ತಿಂದ್ಬಿಟ್ಟು ಎಲ್ಲ ಮಾತಾಡಿಕೊಂಡು ಮಲ್ಕೊಂಡ್ವಿ. ನಮ್ಮ ಫ್ಯಾಮಿಲಿ ವ್ಲಾಗ್ನ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ. ಹಾಗೆಯೇ ಒಂದು ಒಳ್ಳೆ ಡೇನ ಸ್ಪೆಂಡ್ ಮಾಡಿದ್ವಿ ನಾವು ರಕ್ಷಾಬಂಧನ ದಿನ. ತುಂಬ ಚೆನ್ನಾಗಿ ಅನಿಸ್ತು, ಖುಷಿ ಆಯಿತು. ಒಂದು ಒಳ್ಳೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಒಂದು ಒಳ್ಳೆ ಸಂತೋಷದ ದಿನ ಅನಿಸ್ತು ಆವತ್ತು. ತುಂಬ ಖುಷಿ ಆಯಿತು. ಮತ್ತೆ ಒಳ್ಳೆ ವ್ಲಾಗ್ಸ್ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಬಾಯ್, ಟೇಕ್ ಕೇರ್. ಅಷ್ಟೇ.